ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿದಾಸ ಗುರುಜಿ ಮಾಡುವ ನಮಸ್ಕಾರಗಳು. SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ದಿನ ನಾವು ಏಪ್ರಿಲ್ ತಿಂಗಳ ಮಾಸಿಕ ಭವಿಷ್ಯವನ್ನು ಮೇಷರಾಶಿಯಿಂದ ಮೀನರಾಶಿಯವರೆಗೆ ಯಾವೆಲ್ಲ ಅನುಕೂಲತೆಗಳಿಂದ ಕೂಡಿದೆ, ಯಾವ ಗ್ರಹ ಯಾವ ರಾಶಿಗೆ ಅನುಕೂಲವಂತ ಮಾಡುವಂಥದ್ದಾಗಿದೆ, ಆರ್ಥಿಕ ಸ್ಥಿತಿ, ಆರೋಗ್ಯ, ಕೆಲಸ ಕಾರ್ಯಗಳ ಅಭಿವೃದ್ಧಿ ಮತ್ತು ಅಡೆತಡೆ, ಏನೆಲ್ಲ ದೋಷಗಳಿಗೆ ಪರಿಹಾರಗಳು ಅವೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುವಂಥದ್ದಾಗುತ್ತೆ. ಹೊಸದಾಗಿ ನೋಡ್ತಕ್ಕಂತಹ ನಮ್ಮ ವೀಕ್ಷಕರಲ್ಲಿ ಒಂದು ಮನವಿ, ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ತಮಗೆ ತಿಳಿಸುವಂಥದ್ದಾಗುತ್ತಂತ ಹೇಳುತ್ತಾ ಬನ್ನಿ. ಹಾಗಾದರೆ ಈ ಒಂದು ಏಪ್ರಿಲ್ ಮಾಸದಲ್ಲಿ ಯಾವೆಲ್ಲ ರಾಶಿಗಳಿಗೆ ಅನುಕೂಲ, ಯಾವೆಲ್ಲ ರಾಶಿಗಳಿಗೆ ಅನಾನುಕೂಲ ಅದೆಲ್ಲವನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಈ ಏಪ್ರಿಲ್ ತಿಂಗಳಲ್ಲಿ ಬರ್ತಕ್ಕಂತಹ ಪ್ರಮುಖ ಹಬ್ಬಗಳು ಮತ್ತು ಗ್ರಹಗಳ ಸಂಚಾರ ಇದೆಲ್ಲವನ್ನು ನೋಡಿ ಆಮೇಲೆ ದ್ವಾದಶ ರಾಶಿಗಳ ಭವಿಷ್ಯ ಕಡೆಗೆ ಹೋಗೋಣ. ಸೊ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಅಂದರೆ ಈ ಒಂದು ಏಪ್ರಿಲು ಅಮಾವಾಸ್ಯೆ 17ನೇ ತಾರೀಕಿದೆ, 2ನೇ ತಾರೀಕು ಗುರುವಾರ ನಿಮಗೆ ಪೌರ್ಣಮಿ ಬರುವಂಥದ್ದಾಗತ್ತೆ. ಈ ಒಂದು ತಿಂಗಳಲ್ಲಿ ಗ್ರಹಗಳ ಒಂದು ವಿಷಯಕ್ಕೆ ಬರೋದಾದರೆ ನಿಮಗೆ 1ನೇ ತಾರೀಕು ನಿಮಗೆ ಶನಿ ಮತ್ತು ರವಿ ಒಟ್ಟಿಗೆ ಮೀನರಾಶಿಯಲ್ಲಿದ್ದಾರೆ. ತದನಂತರ ರಾಹು ಬುಧ ಕುಜ ಕುಂಭರಾಶಿಯಲ್ಲಿದ್ದಾರೆ. ಗುರು ನಿಮಗೆ ಮಿಥುನ ರಾಶಿಯಲ್ಲಿದ್ದಾರೆ. ಕೇತು ಸಿಂಹ ರಾಶಿಯಲ್ಲಿದ್ದಾರೆ. ಚಂದ್ರ ಕನ್ಯಾ ರಾಶಿಯಲ್ಲಿ ಇದ್ದಾರೆ. ಇದಿಷ್ಟು ನಿಮಗೆ ಈ 1ನೇ ತಾರೀಕಲ್ಲಿ ಸಿಗುವಂಥದ್ದು. ಇನ್ನು ಅದೇ ರೀತಿ 3ನೇ ತಾರೀಕು ಮತ್ತೆ ಇಲ್ಲಿ ಕುಜ ಈ ಒಂದು ಕುಂಭರಾಶಿಯಿಂದ ಮೀನರಾಶಿಗೆ ಬರುವಂಥವ್ರು ಆಗ್ತಾರೆ. ಉಳಿದಂತೆ ಎಲ್ಲವೂ ಸೇಮ್ ಇರುತ್ತೆ. ಇಲ್ಲಿ 11ನೇ ತಾರೀಕು ಮತ್ತೆ ಬದಲಾವಣೆ ಆಗುತ್ತೆ. ರವಿ ಶನಿ ಕುಜ ಬುಧ 4 ಗ್ರಹಗಳು ಒಟ್ಟಿಗೆ ಇರುವಂಥದ್ದಾಗುತ್ತೆ. ಅಂದರೆ ಇಲ್ಲಿ ನಿಮಗೆ ಈ ಶನಿ ಕುಜ ರವಿ ಈ ಬುಧನೂ ನಿಮಗೆ 11ನೇ ತಾರೀಕು ಮೀನ ರಾಶಿಯಲ್ಲಿ ಇರುತ್ತೆ. ಈ 4 ಗ್ರಹಗಳ ಒಂದು ವಿಶೇಷತೆ ಮುಂದಿನ ದಿನಗಳಲ್ಲಿ ತಿಳಿಸಿಕೊಡಲಾಗುತ್ತೆ. ಇನ್ನು ಅದೇ ರೀತಿ 14ನೇ ತಾರೀಕು ರವಿ ಮೇಷರಾಶಿಗೆ ಬರ್ತಾರೆ. ಇಲ್ಲಿ ಮೀನರಾಶಿ ಇದ್ದಂಥವರು 14ನೇ ತಾರೀಕಿಗೆ ಮೇಷರಾಶಿಗೆ ಬರುವಂಥವ್ರು ಆಗ್ತಾರೆ. ಇನ್ನು 20ನೇ ತಾರೀಕಿಗೆ ಶುಕ್ರ ವೃಷಭ ರಾಶಿಗೆ ಹೋಗುವಂಥವ್ರು ಆಗ್ತಾರೆ. ಇದಿಷ್ಟು ಗ್ರಹಗಳ ಒಂದು ಸ್ಥಿತಿ. ಇನ್ನು ಈ ಒಂದು ದಿನಗಳಲ್ಲಿ ಅಂದರೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಬರ್ತಕ್ಕಂತಹ ವಿಶೇಷ ದಿನಗಳ ಬಗ್ಗೆ ನೋಡೋದಾದರೆ ನಿಮಗೆ 2ನೇ ತಾರೀಕು ಹುಣ್ಣಿಮೆ ಮತ್ತು ಹನುಮ ಜಯಂತಿ ಬರುವಂಥದ್ದಾಗಿರುತ್ತೆ. ಇನ್ನು 5ನೇ ತಾರೀಕು ಸಂಕಷ್ಟ ಚತುರ್ಥಿ ಇದೆ. 7 ಚಂದ್ರಲಾಂಬಾ ಪರಮೇಶ್ವರಿ ಸನ್ನತಿ ಇಲ್ಲಿ ಅವರ ಒಂದು ಉತ್ಸವ ನಡೀತಾ ಇರುತ್ತೆ. ಮತ್ತು ಮಾರ್ದುನಿ ಏಕಾದಶಿ ಇದೆ 13ನೇ ತಾರೀಕು. 14ನೇ ತಾರೀಕು ಮೇಷ ಸಂಕ್ರಮಣ ಅಂದರೆ ಇಲ್ಲಿ ರವಿ ಇಲ್ಲಿಗೆ ಬರುವಂಥವ್ರು ಆಗ್ತಾರೆ ಮೇಷ ರಾಶಿಗೆ. ಸೊ ಅದಕ್ಕೆ ಮೇಷ ಸಂಕ್ರಮಣ ಅನ್ನುತ್ತೆ. 17 ಅಮಾವಾಸ್ಯೆ ಇದೆ, ಅವತ್ತು ವಿಷ್ಣು ಪಂಚಕ ಉಪವಾಸ ಪ್ರಾರಂಭ ಆಗುತ್ತೆ. ಇನ್ನು 19ನೇ ತಾರೀಕು ಶ್ರೀ ಪರಶುರಾಮ ಜಯಂತಿ ಇದೆ. 20ನೇ ತಾರೀಕು ಅಕ್ಷಯ ತೃತೀಯ ಇದೆ. ಇದು ತುಂಬ ಇಂಪಾರ್ಟೆಂಟು. ಅಕ್ಷಯ ತೃತೀಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡೋರಿದ್ದೇವೆ. ಇನ್ನು ಅದೇ ರೀತಿಯಾಗಿ 27ನೇ ತಾರೀಕು ಮೋಹಿನಿ ಏಕಾದಶಿ ಇದೆ. 29 ಶ್ರೀ ವೇದವ್ಯಾಸರ ಜಯಂತಿ ಇದೆ. 30ನೇ ತಾರೀಕು ಶ್ರೀ ನರಸಿಂಹ ಜಯಂತಿ ಇದೆ. ಸೊ ಈ ವರ್ಷ ಏಪ್ರಿಲ್ ತಿಂಗಳಲ್ಲಿ ಹನುಮ ಜಯಂತಿ, ನರಸಿಂಹ ಜಯಂತಿ, ವೇದವ್ಯಾಸ ಜಯಂತಿ ಹಾಗೂ ಅಕ್ಷಯ ತೃತೀಯ ಇಷ್ಟೆಲ್ಲ ಹಬ್ಬಗಳು ನಮಗೆ ಪ್ರಮುಖವಾಗಿದೆ. ಅದರಂತೆ ಹುಣ್ಣಿಮೆ, ಅಮಾವಾಸ್ಯೆ, ಸಂತಿ ಚಂದಮ್ಮ ಮತ್ತು ಸಂಕಷ್ಟ ಚತುರ್ಥಿ ಇವೆಲ್ಲವೂ ಕೂಡ ಆಯಾ ಒಂದು ದಿನಗಳಲ್ಲಿ ವಿಶೇಷತೆ ಅಂತಲೇ ಕೂಡಿರುತ್ತೆ ಅಂತಲೂ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮಗೆ ಈ ಒಂದು ಹುಣ್ಣಿಮೆಯಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆಯನ್ನು ಏರ್ಪಡಿಸಲಾಗಿದೆ. ಪ್ರತಿ ಹುಣ್ಣಿಮೆಯನ್ನು ಮಾಡ್ತೀವಿ. ಅದರ ಒಂದು ಸೇವಾ ಕಾಣಿಕೆ 101 ರೂಪಾಯಿ ಇದೆ. ಯಾರಿಗೆಲ್ಲ ಸೇವೆಯನ್ನು ಮಾಡಿಸ್ಬೇಕಾಗಿರುತ್ತೆ ನಮ್ಮ ವೈಯಕ್ತಿಕ ನಂಬರ್ ಆದ 9845002066 ಈ ನಂಬರಿಗೆ
ಕರೆ ಮಾಡಿ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರಗಳನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಸೊ ಈ ಒಂದು ಸತ್ಯನಾರಾಯಣ ಪೂಜೆಯಲ್ಲಿ ನೀವು ಸೇವೆ ಮಾಡಿಸಿದ್ದೆ ಆದಲ್ಲಿ ನಮ್ಮ ಅನೇಕ ರೀತಿಯ ಕಷ್ಟಗಳು ಗೊತ್ತಿಲ್ಲೋದು ಅದೆಲ್ಲವೂ ಬಗೆಹರಿಯುವಂಥದ್ದಾಗತ್ತೆ ಅಂತಲೇ ಹೇಳಬಹುದು. ಇದಿಷ್ಟು ಈ ಒಂದು ಏಪ್ರಿಲ್ ತಿಂಗಳಲ್ಲಿರ್ತಕ್ಕಂತಹ ವಿಶೇಷ ದಿನಗಳು ಮತ್ತು ಗ್ರಹಗಳ ಸಂಚಾರ. ಇದಕ್ಕನುಗುಣವಾಗಿ ದ್ವಾದಶ ರಾಶಿಗಳ ಭವಿಷ್ಯ ಯಾವ ರೀತಿಯಲ್ಲಿರುತ್ತೆ ಅದನ್ನು ಈಗ ತಿಳಿದುಕೊಳ್ಳೋಣ. Please subscribe our SSP Jyotisyalaya YouTube channel. ರಾಶಿಗಳಲ್ಲಿ 5ನೇ ರಾಶಿಯಾಗಿರತಕ್ಕಂತಹ ಸಿಂಹ ರಾಶಿ. ಈ ಸಿಂಹ ರಾಶಿಯವರಿಗೆ ಏಪ್ರಿಲ್ ತಿಂಗಳ ಮಾಸಿಕ ಭವಿಷ್ಯದಲ್ಲಿ ಅನುಕೂಲತೆಗಳು, ಅನಾನುಕೂಲತೆಗಳು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಇಲ್ಲಿ ಒಂದು ಸಿಂಹ ರಾಶಿಯವರಿಗೆ ಹೇಳೋದಾದರೆ ಇಲ್ಲಿ ಸಕ್ಸಸ್ ಕಮ್ಮಿಂಗ್ ಅಂತಲೇ ಇದೆ. ಅಂದರೆ ಇಲ್ಲಿ ನಿಮಗೆ ಅಷ್ಟಮ ಶನಿ ನಡೀತಾ ಇದೆ. ಆದರೂ ಇಲ್ಲಿ ನಿಮಗೆ ಸಿಂಹ ರಾಶಿಯವರಿಗೆ ಕೆಲವು ಗ್ರಹ ಸ್ಥಿತಿಗಳ ಅನುಗುಣವಾಗಿ ಅಂದರೆ ಸಕ್ಸಸ್ ಒಂದಿಷ್ಟು ದಿನಗಳ ಕಾಲ ಮರೆತೇ ಹೋಗ್ಬಿಟ್ಟಿದ್ರಿ ನೀವು. ಈಗ ಯಾವ ರೀತಿಯಲ್ಲಿ ಅಂದರೆ ಅದು ಬರ್ತಾ ಇದ್ರೂ ಸಿಗೋವರೆಗೂ ಗ್ಯಾರಂಟಿ ಇಲ್ಲ. ಈಗ ಹೆಂಗೆ ಕಾಂಗ್ರೆಸ್ನವರು ಹೇಳ್ತಾ ಇರ್ತಾರೆ, ನಾವು 2,000 ಕೊಡ್ತಾ ಇದ್ದೀವಿ, 3,000 ಕೊಡ್ತಾ ಇದ್ದೀವಿ. ಅದು ಯಾರಿಗೆ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ, ಯಾರಿಗೆ ಸಿಗ್ತಾ ಇದೆಯೋ ಗೊತ್ತಿಲ್ಲ, ಬಟ್ ಅವ್ರು ಕೊಡ್ತಾನೆ ಇದ್ದಾರೆ. ಆದರೆ ಅದು ಯಾರಿಗಾದರೂ ರಿಯಾಲಿಟಿ ಚೆಕ್ಕಿಗಿಳಿದ್ರೆ ಬಂದಿಲ್ಲ. ಸೊ ಆ ರೀತಿಯಲ್ಲಿ ಇತ್ತು ನಿಮ್ಮದು ಪರಿಸ್ಥಿತಿ. ಬಟ್ ಈಗ ಏನಾಗಿದೆ, ಬದಲಾವಣೆ ಆಗುತ್ತೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ. ಬದಲಾವಣೆ ಯಾವ ರೀತಿಯಲ್ಲಿ? ಈಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ, ಅಡೆತಡೆ ಏನೇನೋ ಆಗ್ತಾಯಿತ್ತು. ಬಟ್ ಈ ತಿಂಗಳಲ್ಲಿ ಅದು ಇರೋದಿಲ್ಲ. ಇನ್ನು ಅದೇ ರೀತಿ ಕೆಲಸ ಕಾರ್ಯಗಳಲ್ಲಿ ಏನೋ ಒಂದು ತಪ್ಪುಗಳಾಗ್ತಾಯಿತ್ತು, ಅದು ಕೂಡ ಕಡಿಮೆ ಆಗುವಂಥದ್ದಾಗುತ್ತೆ. ಇನ್ನು ಆರ್ಥಿಕವಾಗಿ ಖರ್ಚುಗಳು ಅಧಿಕವಾಗಿ ಬರ್ತಾಯಿತ್ತು, ಈಗ ಅದು ಕೂಡ ಕಂಟ್ರೋಲಿಗೆ ಬರುವಂಥದ್ದಾಗುತ್ತೆ. ಇನ್ನು ಮಾತುಗಾರಿಕೆಯಲ್ಲಿ ಕೌಟುಂಬಿಕವಾಗಿ, ವ್ಯವಹಾರಿಕವಾಗಿ ಏನೋ ತಪ್ಪಲ್ಲಿ ಸಿಕ್ಕಾಕೊಂಡ್ಬಿಡ್ತಿದ್ರೆ ಸಡನ್ನಾಗಿ ಮಾತಾಡ್ಬಿಟ್ಟೆ, ಅಥವಾ ಏನೋ ಬೇಡದೇ ಇರೋ ವಿಷಯ ಬಗ್ಗೆ ಏನೋ ಚರ್ಚೆ ಮಾಡಿ ಆ ಒಂದು ವಾತಾವರಣನೇ ಹಾಳು ಮಾಡಿಬಿಡ್ತಾಯಿತ್ತು. ಸೊ ಆ ಒಂದು ವಿಷಯಕ್ಕೂ ಕೂಡ ನಿಮಗೆ ಮದ್ದು ಸಿಗುವಂಥದ್ದಾಗುತ್ತೆ ಈ ತಿಂಗಳಲ್ಲಿ. ಒಟ್ಟಿನಲ್ಲಿ ನಾವು ಸಿಂಹರಾಶಿಯವರಿಗೆ ಇಷ್ಟೇ ಹೇಳೋದು, ಸಕ್ಸಸ್ ಕಮ್ಮಿ, ಅಂದರೆ ಯಶಸ್ವಿನ ಹಾದಿ ಮುಂದೆ ಇವೆ ಅಂತಲೇ ಹೇಳ್ಬೋದು. ಯಾಕೆ ಇಷ್ಟೆಲ್ಲ ಪೀಠಿಕೆ ಆಗ್ತಾ ಇದ್ದೀವಿ ಅಂದರೆ, ನಿಮಗೆ ಈ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಒಂದಿಷ್ಟು ಯಶಸ್ವಿ ಇರುವಂತಹ ವಿಷಯಗಳು ನಿಮಗೆ ಲಭಿಸುವಂಥದ್ದಾಗುತ್ತೆ. ಅದು ವೃತ್ತಿ ಬದುಕಿನಲ್ಲಿ, ವ್ಯಾಪಾರ ಬದುಕಿನಲ್ಲಿ, ವಿದ್ಯಾರ್ಥಿಗಳಲ್ಲಿ, ಸ್ವಯಂಕೃತ ವ್ಯಾಪಾರ ಮಾಡುವಂಥವರಲ್ಲಿ, ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂಥದ್ರಲ್ಲಿ, ಅಥವಾ ಮಧ್ಯವರ್ತಿಯಾಗಿ ಕೆಲಸ ಮಾಡುವಂಥವರಲ್ಲಿ ಇಲ್ಲೇನಾಗುತ್ತೆ ಅಂದರೆ ನಿಮ್ಮಲ್ಲಿ ಕೆಲವೊಂದು ಸಕ್ಸಸ್ ಕಾಣುವಂಥದ್ದಾಗುತ್ತೆ ಈ ತಿಂಗಳಲ್ಲಿ. ಹಬ್ಬ ಅನ್ನೋ ಒಂದು ನಿಟ್ಟುಸಿರು ಬಿಡುವಂಥವ್ರು ಆಗ್ತೀರ ಸಿಂಹರಾಶಿಯವರು. ಅಂದರೆ ಇಲ್ಲಿ ಒಂದೇನಾಗುತ್ತೆ ಅಂದರೆ ನಿಮಗೆ ಸ್ವಲ್ಪ ಆತ್ಮಧೈರ್ಯ, ಏನಂತೀರ, ಸೆಲ್ಫ್ ಕಾನ್ಫಿಡೆನ್ಸು ತುಂಬ ಚೆನ್ನಾಗಿ ಬೆಳೆಯುವಂಥದ್ದಾಗುತ್ತೆ. ಇಷ್ಟು ದಿನ ಇಲ್ಲ ಅಂತಲ್ಲ, ಇತ್ತು, ಭಯ ಇತ್ತು, ಎಲ್ಲಿ ಯಾರು ಏನಂತಾರೋ ಏನೋ. ಅದರಲ್ಲೂ ಆರ್ಥಿಕ, ಈಗ ಏನೋ ಒಂದು ಕೆಲಸ ಹೇಳಬೇಕಾದ್ರೆ ಒಂದು ಬಸ್ಸಿಗೆ ಹೋಗ್ಬೇಕಾದ್ರೂ ಬಸ್ ಚಾರ್ಜ್, ಈಗೇನೋ ಲೇಡೀಸಿಗೆ ಫ್ರೀ ಇದೆ, ಗಂಡಸರು ಹೆಂಗೆ ಹೋಗಬೇಕು, ಕಷ್ಟ ಇತ್ತು. ಬಟ್ ಈಗೇನಾಗುತ್ತೆ ಅಂದರೆ ಎಲ್ಲದಕ್ಕೂ ಒಂದು ಸ್ಥಿತಿಗತಿ ಅನುಗುಣವಾಗಿ ನೀವು ಕೆಲಸವನ್ನು ಮಾಡ್ಕೊಂಡು ಹೋಗ್ತೀರಾ. ನಿಮ್ಮದೇ ಆದಂಥ ಒಂದು ಬೌಂಡ್ರಿ ಲೈನಲ್ಲಿ ಅದನ್ನು ಫಿನಿಷ್ ಮಾಡಲಿಕ್ಕೆ ಇಷ್ಟಪಡ್ತೀರಾ. ಮತ್ತು ನಿಮ್ಮ ಒಂದು ಮಾತುಗಾರಿಕೆಯಲ್ಲಿ ಎಲ್ಲರನ್ನ ಮೆಚ್ಚುಗೆ ವ್ಯಕ್ತಪಡಿಸುವಂತಹ ಮಾತನ್ನು ಆಡ್ತೀರಾ. ಮತ್ತು ಕೆಲಸ ಕಾರ್ಯಗಳಲ್ಲಿ ಶ್ರದ್ಧಾ ಭಕ್ತಿ ಬೆಳೆಯುವಂಥದ್ದಾಗತ್ತೆ. ಶನಿ ಇಲ್ಲಿ ನಿಮಗೆ ತಿದ್ದಿದ್ದಾನೆ, ಇಷ್ಟು ದಿನ ಏನು ಕೊಡಬೇಕೋ ಎಲ್ಲ ಕೊಟ್ಟಿದ್ದಾನೆ. ಈಗ ಏನು ಮಾಡ್ತಾ ಇದ್ದಾನೆ, ಒಂದೊಂದು ಕೆಲಸವನ್ನು ನಿಮ್ಮ ಕಡೆಯಿಂದನೇ ಮಾಡಿಸ್ತಾ ಇದ್ದಾನೆ. ಒಂದು ರೀತಿಯಲ್ಲಿ ಕುಟುಂಬದಲ್ಲಿ ಏನೋ ವಿರೋಧ ಮಾಡ್ಕೊಂಡ್ಬಿಟ್ಟಿದ್ರಿ, ಇದಕ್ಕಿದ್ದಂಗೆ ಈಗ ಕುಟುಂಬದ ಬಗ್ಗೆ ವ್ಯಾಮೋಹ, ನಿಮ್ಮ ತಪ್ಪುಗಳನ್ನು ಕ್ಷಮೆಯ ಮುಖಾಂತರ ಅವ್ರ ಹತ್ರ ಕೇಳಿದಿರುವಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ತಾ ಇದ್ದಾನೆ ಅಲ್ಲಿ. ನೀವು ಇಷ್ಟು ದಿನ ಕ್ಷಮೆ ಕೇಳಿದ್ದಿಲ್ಲ, ಈಗ ಇತ್ತೀಚೆಗೆ ಕೇಳಿಬಿಟ್ಟಿದ್ರಿ. ಸೊ ಅವರು ನಿಮ್ಮ ಬಗ್ಗೆ ಅತಿಯಾದ ಆತ್ಮವಿಶ್ವಾಸ, ಎಲ್ಲ ಏನೋ ಪಾಪ ಮಗು ಕೆಟ್ಟ ಸಮಯ ಇತ್ತು ಹೇಳಿದ್ದಾನೆ, ಕ್ಷಮೆನೂ ಕೇಳಿದಾನಲ್ಲ, ಸಾಕು ಇನ್ನೇನು ಬೇಕು ಅಂಥೇಳಿ ಅವರು ಅನ್ಯೋನ್ಯತೆಯಿಂದ ನಿಮ್ಮ ಬಗ್ಗೆ ಎಲ್ಲ ಕಡೆ ಹೇಳ್ಕೊಳ್ಳುವಂಥದ್ದು, ಒಳ್ಳೆಯ ಗುಣಗಳು ಕಲಿತಾ ಇದ್ದಾನೆ, ನಾವು ಅವನ ಜೊತೆ ಇರೋಣ ಅನ್ನೋ ಒಂದು ಅವರ ಒಂದು ಅಚಲವಾದ ನಂಬಿಕೆ.
ಸೊ ಈ ರೀತಿ ಇರುತ್ತೆ. ಇನ್ನು ಸ್ನೇಹಿತರು ಅಷ್ಟೇ, ಯಾರೆಲ್ಲ ನಿಮ್ಮನ್ನು ಶತ್ರು ರೀತಿಯಲ್ಲಿ ಕಾಣ್ತಾ ಇದ್ರೆ ಈಗ ಮಿತ್ರರ ರೀತಿಯಲ್ಲಿ ಕಾಣುವಂಥದ್ದಾಗುತ್ತೆ. ಬಿಟ್ಟು ಹೋದ ಸ್ನೇಹಿತರು ಮತ್ತೆ ಪುನಃ ನಿಮ್ಮ ಗುಡಿಗೆ ಬಂದು ಸೇರಿಕೊಳ್ಳುವಂಥದ್ದಾಗ್ತಾರೆ. ಸೊ ಈ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಸಕ್ಸಸ್ ಕಮ್ಮಿಂಗ್ ಅಂತ ಎದಕ್ಕೆ ಹೇಳ್ತಾ ಇದೀವಿ ಅಂದರೆ, ಇವರೆಲ್ಲ ಸೇರಿರೋದ್ರಿಂದ ನಿಮ್ಗೆ ಏನೇ ಕಷ್ಟ ಬಂದ್ರೂ ಅವರು ಕೂಡ ಭಾಗಿದಾರರಾಗಿರೋದ್ರಿಂದ ಆ ಕಷ್ಟ ಅಷ್ಟು ಸಮಸ್ಯೆ ಅನಿಸೋದಿಲ್ಲ. ಈಗ ಒಬ್ಬರೇ ಮಾಡುವ ಕೆಲಸ 10 ಗಂಟೆ ಆದರೆ ಕಷ್ಟ, ಅದೇ 10 ಜನ ಮಾಡುವಂತಹ 10 ಗಂಟೆ ಕೆಲಸ 1 ಅವರಲ್ಲಿ ಮುಗಿಯುತ್ತೆ. ಇಷ್ಟೇ ಸಿಂಪಲ್. ಹಾಗಾಗಿ ನಿಮಗೆ ಇಷ್ಟು ದಿನ ಆ ಎಲ್ಲ ಸಮಸ್ಯೆಗಳು ನೀವು ಇಂಡಿವಿಜುವಲ್ ಆಗಿ ಫೇಸ್ ಮಾಡ್ತಾಯಿದ್ರಿ, ಈಗ ಆ ಎಲ್ಲ ಸಮಸ್ಯೆಗಳು ಟುಗೆದರ್ ಆಗಿ ಫೇಸ್ ಮಾಡ್ತಾ ಇರೋದ್ರಿಂದ ಅದು ನಿಮ್ಮ ಗಮನಕ್ಕೆ ಬರೋದಿಲ್ಲ. ಇಷ್ಟೇ ಸಿಂಪಲ್ ಆಗಿ ಹೇಳೋಕ್ಕೆ. ಅಂದರೆ ಇಲ್ಲಿ ಎಲ್ಲರ ಒಂದು ಸಹಾಯ ಈ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಸಿಗ್ತಾ ಇದೆ. ಅದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇಲ್ಲಿ ನಿಮಗೆ ಶನಿ ಒಂದು ಏನಂದರೆ ನಿಮಗೆ ಖರ್ಚುಗಳನ್ನು ಮಾತ್ರ ಕಡಿಮೆ ಮಾಡಲ್ಲ. ಅವನು ಒಂದಿಷ್ಟು ಏನಂದರೆ ಪ್ರಯತ್ನ ಮಾಡಿಸ್ತಾನೆ. ಅಂದರೆ ನಿಮ್ಮ ಒಂದು ವಿಚಾರಧಾರೆಗೆ ಇದು ಬೇಕಾ ನನಗೆ, ಅನಾವಶ್ಯಕ ಖರ್ಚುಗಳು ಅಂತ ಹೇಳಿ ನೀವೇನಾದರೂ ವಿಡ್ರಾ ಮಾಡಿಕೊಂಡ್ರೆ ಅದಕ್ಕೆ ಎಲ್ಲೋ ಒಂದು ಕಡಿಮೆ ಮಾಡ್ಬೋದು ಅಷ್ಟೇ. ಅದು ಬಿಟ್ಟರೆ ಖರ್ಚುಗಳು ಯಥಾ ಪ್ರಕಾರ ಇದ್ದೇ ಇದೆ. ಈ ಅಷ್ಟಮ ಶನಿ ಮುಗಿಯೋವರೆಗೆ ಒಂದಲ್ಲ ಒಂದು ಖರ್ಚು ನಿಮಗೆ ಎಂಡ್ ಆಫ್ ದಿ ಡೇ ಬಂದೇ ಬರುತ್ತೆ. ಅದನ್ನು ನೆನ್ಪಿಟ್ಕೊಳ್ಳಿ ಸಿಂಹರಾಶಿಯವರು. ನೀವು ಬೇಡ ಅಂದ್ರೂ ಇವತ್ತು ಯಾವುದೋ ಖರ್ಚಿಲ್ಲಪ್ಪ ಅಂದ್ರೂ ಯಾರೋ ಒಬ್ರು ಏನೋ ಎಡವಟ್ಟು ಮಾಡಿರ್ತಾರೆ, ಅಲ್ಲಿ ಹೋಗಿ ನಾವು ಪೇ ಮಾಡಲೇಬೇಕು. ಆ ರೀತಿಯಲ್ಲಿ ಸಿಂಹರಾಶಿಯವ್ರದ್ದಿರುತ್ತೆ. ಸೊ ಬೇಜಾರು ಮಾಡ್ಕೋಬೇಡಿ, ಮುಂದೆ ಒಳ್ಳೆಯ ದಿನಗಳು ಇದ್ದೇ ಇರುತ್ತೆ. ಈ ತಿಂಗಳು ಒಳ್ಳೆಯ ಅವಕಾಶ ಕೊಟ್ಟಿದ್ದಾನಲ್ಲ, ಸಾಕು, ಇನ್ನೇನು ಬೇಕು ಹೇಳಿ. ನಿಮಗೆ ಸಕ್ಸಸ್ ಬರುವಂತಹ ಶುಭ ಗಳಿಗೆಯಲ್ಲಿ ನಾವು ಈ ವಿಷಯನೂ ಹೇಳಬಾರ್ದು ಅಂದ್ಕೊಂಡಿವಿ. ಬಟ್ ಆದರೂ ಎಚ್ಚರಿಕೆಂತ ಇರಲೇಬೇಕು. ಯಾಕೆಂದರೆ ಅಷ್ಟಮ ಶನಿ ಹೆಗಲ ಮೇಲೆ ಕೂತ್ಬಿಟ್ಟಿರ್ತಾನೆ. ನಾವು ತಪ್ಪು ಮಾಡೋದು ಕಾಯ್ತಾ ಇರ್ತಾನೆ. ತಪ್ಪು ಮಾಡಿದೀವ ಡನ್ ಅಂತ ಭಾರ ಹಾಕ್ಬಿಡ್ತಾನೆ, ಎದ್ದೇಳಿಕ್ಕಾಗಲ್ಲ. ಈಗ 50 ಮೂಟೆ ಹೊತ್ಕೊಂಡು ಹೇಳೋದು ಕಷ್ಟನೋ, 5 kg ಹಿಡ್ಕೊಂಡು ಹೇಳೋದು ಕಷ್ಟನೋ, ಯಾವ್ದು ಕಷ್ಟ ನೀವೇ ಆಯ್ಕೆ ಮಾಡ್ಕೊಳ್ಳಿ. ಈಗ 50 ಮೂಟೆ ಅಂದರೆ ನಾವು ಇಂಡಿವಿಜುವಲ್ ಇರೋವಂಥದ್ದು, 5 kg ಅಂದರೆ ಟುಗೆದರಲ್ಲಿ ತೊಗೊಂಡೋಗುವಂಥದ್ದು. ಈಗ ಎಲ್ಲರೂ 5 kg ತೊಗೊಂಡೋದ್ರೆ 10 ಜನಕ್ಕೆ ಆಯ್ತಲ್ಲ 50 kg. ಆ ರೀತಿಯಲ್ಲಿ ಇರುತ್ತೆ ಅಷ್ಟೇ. ಸಿಂಪಲ್ಲಾಗಿರ್ಬೇಕಂದ್ರೆ ಈ ರೀತಿಯಲ್ಲಿ ಇರುತ್ತೆ ಈ ಒಂದು ತಿಂಗಳಲ್ಲಿ. ಹಾಗಾಗಿ ನಾವು ಸಿಂಹರಾಶಿಯವರಿಗೆ ಇಷ್ಟೇ ಒಂದಿಷ್ಟು ಮಾರ್ಗದರ್ಶನ ಕೊಡೋದು, ಆದಷ್ಟು ನಿಮ್ಮ ಮಾತುಗಾರಿಕೆಯಲ್ಲಿ ಮೃದು ಇರಲಿ. ಏನಂತೀರ, ಒಂದು ಫಾರ್ಮುಲಾದಲ್ಲಿರಲಿ, ಯಾರಿಗೂ ಮನಸ್ಸು ನೋಯಿಸ್ಲಿಕ್ಕೆ ಹೋಗಬೇಡಿ. ಆಮೇಲೆ ಎರಡನೇದ್ದು, ಯಾರಿಗೂ ಅಹಂಕಾರದಿಂದ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಅವತ್ತು ಕೇಳಿದರೆ ಹಂಗೆ ಹೇಳಿದಿ, ಈಗ ಓಡಿ ಬಂದಿದ್ದೀಯಾ, ದಯವಿಟ್ಟು ಬೇಡವೇ ಬೇಡ, ಬಿಟ್ಬಿಡಿ. ಯಾಕೆಂದರೆ ನೊಂದೋಗಿದ್ದೀರಾ, ಬೆಂದೋಗಿದ್ದೀರಾ. ಈಗ ಬರೋರನ್ನು ನೀವು ದೂರ ಕಳಿಸ್ಬಿಟ್ರೆ ಇನ್ನೂ 2 ವರ್ಷ ಇದೆ, ತುಂಬ ಕಷ್ಟ ಇರುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆ ಇರಲಿ, ಆದಷ್ಟು ತಾಳ್ಮೆ ಇರಲಿ. ಏನು ಮಾಡಲಿಕ್ಕಾಗಲ್ಲ, ಕೆಲವೊಂದು ಗ್ರಹಸ್ಥಿತಿಗಳು ನಮ್ಗೆ ಮಾಡ್ತಾ ಇರುತ್ತೆ ಅಂದ್ಕೊಳ್ಳಿ, ಇರಲಿ, ಅದೊಂದು ಪಾಠ ಅಂತ ತಿಳ್ಕೊಳ್ಳಿ. ಇನ್ನು ಅದೇ ರೀತಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಇಂಡಿವಿಜುವಲ್ ತೊಗೊಬೇಡಿ ದಯವಿಟ್ಟು. ಯಾವುದೇ ಇರಲಿ, ಆರ್ಥಿಕ ಇರಲಿ, ಕೌಟುಂಬಿಕ ಇರಲಿ, ಸಾಮಾಜಿಕ ಇರಲಿ, ಧಾರ್ಮಿಕ ಇರಲಿ, ರಾಜಕೀಯ ಇರಲಿ, ಏನೇ ಒಂದು ನಿರ್ಧಾರ ತೆಗೆದುಕೊಳ್ಬೇಕಾದ್ರೂ ನಿಮ್ಮ ಒಂದು ಆತ್ಮೀಯರಲ್ಲಿ ಅಥವಾ ನಿಮ್ಮ ಒಂದು ಗುರು ಹಿರಿಯರ ಒಂದು ಸಮ್ಮುಖದಲ್ಲಿ ಚರ್ಚಿಸಿ ನಿರ್ಧಾರಕ್ಕೆ ಬನ್ನಿ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಯಾವುದೇ ಒಂದು ಇದಕ್ಕೆ ಕೆಲಸಕ್ಕೆ ಹೋಗಬೇಕಾದ್ರೂ ದೇವರನ್ನು ಸ್ಮರಣಿಸಿ ಕೆಲಸವನ್ನು ಮಾಡುವಂಥವ್ರಾಗಲಿ, ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಏಪ್ರಿಲ್ ತಿಂಗಳ ಒಂದು ಮಾಸಿಕ ಭವಿಷ್ಯ ಸಿಂಹರಾಶಿಯವರು. ಅದೇ ರೀತಿ 2ನೇ ತಾರೀಕು ಹುಣ್ಣಿಮೆ, ಹನುಮ ಜಯಂತಿ, 20ನೇ ತಾರೀಕು ಅಕ್ಷಯ ತೃತೀಯ. ಈ ಒಂದು ದಿನಗಳಲ್ಲಿ ತಾಯಿ ಶ್ರೀ ಐಶ್ವರ್ಯ ಲಕ್ಷ್ಮೀ ದೇವಿಗೆ ವಿಶೇಷ ಸೇವೆಗಳು ಇರುತ್ತೆ. ಅದೇ ರೀತಿ ಹುಣ್ಣಿಮೆಯ ದಿನ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಇರುತ್ತೆ. ನಿಮಗೆ ಯಾವುದಾದ್ರೂ ಸೇವೆ ಮಾಡಿಸುವಂಥವ್ರಿದ್ದರೆ ಖಂಡಿತವಾಗಿಯೂ ನಮ್ಮ ವೈಯಕ್ತಿಕ ನಂಬರಾದ 9845002066 ಈ ನಂಬರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಪರಿಹಾರದ ವಿಷಯಕ್ಕೆ ಬರೋದಾದರೆ ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ಆದಷ್ಟು ಶನಿದೇವರಿಗೆ ಆರಾಧನೆ ಮಾಡಿ ಹಾಗೂ ಆರಾಧನೆ ಪೂರ್ವಕವಾಗಿ ಏನಾದರೂ ಸೇವೆ ಇದ್ದರೆ ಖಂಡಿತವಾಗಿ ಮಾಡಿ ಪ್ರತಿ ಶನಿವಾರ ದಿನ. ಸೊ ಕ್ಷೀರಾಭಿಷೇಕ ಸೇವೆ ಆಗಿರ್ಬೋದು, ಅನ್ನದಾನ ಸೇವೆ ಆಗಿರ್ಬೋದು, ಆ ಒಂದು ದೇವಸ್ಥಾನದಲ್ಲಿ ಮಾಡ್ತಾ ಇರ್ತಾರೆ. ಎಲ್ಲ ನಿಮ್ಮದು ಒಂದಿಷ್ಟು ಕಾಂಟ್ರಿಬ್ಯೂಷನ್ ಇದ್ದರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ನಿರ್ಗತಿಕರಿಗೆ ಅಂದರೆ ಬಡ ಬಗ್ಗರಿಗೆ ಏನಾದರೂ ವಸ್ತ್ರಗಳನ್ನು ದಾನ ಮಾಡಿ. ಹೊಸ ವಸ್ತ್ರ, ನೂತನ ವಸ್ತ್ರ
ಹಳೆಯದನ್ನು ನೀವು ಬಳಸಿರತಕ್ಕಂಥದ್ದಲ್ಲ, ಹೊಸ ವಸ್ತ್ರವನ್ನು ದಾನವಾಗಿ ನೀಡಿ. ನಿಮಗೆ ಇರತಕ್ಕಂಥ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ. ಅದೇ ರೀತಿಯಾಗಿ ಶನಿ ಅಷ್ಟೋತ್ರ, ಶನಿ ಮಹಾತ್ಮೆ ಕಥೆ ಓದೋದನ್ನು ಮಾತ್ರ ಮರಿಬೇಡಿ. ಇನ್ನು ಆದಿತ್ಯ ಹೃದಯ ಸ್ತೋತ್ರವನ್ನು ಪ್ರತಿದಿನ ಪಠಣೆ ಮಾಡಿ. ಇದರಿಂದ ನಿಮಗೆ ಧೈರ್ಯ, ಆತ್ಮವಿಶ್ವಾಸ ಜಾಸ್ತಿಯಾಗಿ ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಏಪ್ರಿಲ್ ತಿಂಗಳ ಮಾಸಿಕ ಭವಿಷ್ಯದ ಪರಿಹಾರಗಳು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಈ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.